ಕ್ಷಮಿಸ್ಬಿಡಿ ಸರ್. ಇನ್ಮೇಲೆ ಯಾವತ್ತೂ ನನ್ನ ಮೇಲೆ ಕಂಪ್ಲೇಂಟ್ ಬರ್ತಿರೋ ಹಾಗೆ ನೋಡ್ಕೋತೀನಿ. ನೋಡ್ಕಾಂತಿ, ಮೊದಲನೇ ದಿವಸನೇ ನೀನು ನನ್ನನ್ನು ಬಹಳ ಇಂಪ್ರೆಸ್ ಮಾಡಿ, ಅದಕ್ಕೋಸ್ಕರನೇ ನಿನಗೆ ಕ್ಯಾಶ್ ಹ್ಯಾಂಡಲ್ ಮಾಡೋ ಕೆಲಸ ಕೊಟ್ಟಿದ್ದೆ. ಅದನ್ನ ಬಹಳ ನಂಬಿಕಸ್ಥರು ಕೊಡುವಂತ ಕೆಲಸ. ಡು ಯು ನೋ ದಟ್? ಅದರಲ್ಲೂ ನಿನ್ನ ಯಾವುದೇ ಪೂರ್ವಾಪರ ವಿಚಾರಿಸದೆ ಆ ಕೆಲಸ ಕೊಟ್ಟಿದ್ದೀನಿ ಅನ್ನೋದು ನಿನಗೆ ನೆನಪಿಲ್ಲ. ನೋಡ್ಕಾಂತಿ, ಈ ಅಶಿಸ್ತು, ಮಿಸ್ಬಿಹೇವಿಯರು ಇದನ್ನೆಲ್ಲ ನನ್ನಿಂದ ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ನೀನು ಇದೇ ತರ ಮಾಡ್ತಾ ಹೋಗ್ತಾ ಇದ್ರೆ ಸಿಕ್ಕ ಅವಕಾಶನ ಕಳ್ಕೊಂಡ್ಬಿಡ್ತೀಯ. ಓಕೆ, ನೀನು ಹೋಗ್ತಾ. ಕಾಂತಿ ಮೇಡಮ್, ಇದರಲ್ಲಿ ನೀವ್ ಎಂಟ್ರಿ ಮಾಡಿರೋದಕ್ಕಿಂತ ಕ್ಯಾಶ್ ಅಲ್ಲಿ 20,000 ರೂಪಾಯಿ ಕಡಿಮೆ ಬಂದಿದೆ. ದುಡ್ಡೆಲ್ಲ ಹೋಯ್ತು. 20,000 ಕಮ್ಮಿನಾ? ಮೇಡಮ್, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿನ್ನೆ ಸಂಜೆ ಮನೆಗೆ ಹೋಗ್ಬೇಕಾದ್ರೆ ನಾನು ಹೇಳ್ತಿದ್ದೆ, ಆಗ ಸರಿಯಾಗೇ ಇತ್ತು. ನೀನ್ ಕಾಫಿ ಕಪ್ ಹಿಡ್ಕೊಳ್ಳೋದ್ರಿಂದ ಕ್ಯಾಶ್ ಕೌಂಟರ್ ವರ್ಗೂ ನಡ್ಕೊಂಡು ಬಂದಲ್ಲ, ಹಾಗೆ ಕ್ಯಾಶ್ ಕೂಡ ಕಾಲ್ ಬಂದ್ಬಿಟ್ಟು ಬೆಳಗ್ಗೆ ಆಗೋ ಹೊತ್ತಿಗೆ ನಡ್ಕೊಂಡು ಹೊರಟೋಗಿದೆ ಅಲ್ವಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಳತ್ತಂತೆ. ನಿನ್ನೆ ಗೌರಮ್ಮ ನಿನ್ನ ಹತ್ರ 20,000 ಸಾಲ ಕೇಳಿದ್ರು. ನೀನ್ ಅದನ್ನ ಧಾರಾಳವಾಗಿ ಕ್ಯಾಶ್ ಬಾಕ್ಸ್ ಇಂದ ತೆಗೆದು ಕೊಡಕ್ ಹೊರಟಿದ್ದೆ. ನಾನು ಅದನ್ನ ಬೇಡ ಅಂದೆ. ನನ್ನ ಮಾತನ್ನ ಧಿಕ್ಕರಿಸಿ ಆ ದುಡ್ಡನ್ನ ಗೌರಮ್ಮಂಗ್ ತಾನೇ ಕೊಟ್ಟಿದ್ಯಾ? ಇಲ್ಲ ಮೇಡಮ್, ಕ್ಯಾಶ್ ಅಲ್ಲಿ 20,000 ಕಮ್ಮಿ ಬಂದಿರೋದು ನಿಜ. ಗೌರಮ್ಮ ನನ್ನ ಹತ್ರ 20,000 ಕೇಳಿದ್ದು ನಿಜ. ಆದ್ರೆ ಅದಕ್ಕೋಸ್ಕರ ಬಾಸ್ ಪರ್ಮಿಷನ್ ಇಲ್ಲದೆ ಈ ಹಣನ ನಾನು ಅವ್ರಿಗೆ ಕೊಡೋಳಲ್ಲ, ಕೊಟ್ಟು ಇಲ್ಲ. ಇದರಿಂದ ನಾನು 1 ರೂಪಾಯಿ ತಗೊಂಡಿಲ್ಲ ಮೇಡಮ್. ನೀನ್ ತಗೊಂಡಿಲ್ಲ ಅಂದ್ಮೇಲೆ ನಮ್ಮಲ್ಲೇ ಯಾರಾದ್ರೂ ತಗೊಂಡಿರ್ಬೇಕು. ವಿಚಾರಿಸೋಣ. ನೋಡಿ, ನಮ್ಮ ಆಫೀಸಲ್ಲಿ 20,000 ಕ್ಯಾಶ್ ಮಿಸ್ ಆಗಿದೆ. ಅವಳು ತಗೊಂಡಿಲ್ಲ ಅಂದ್ಮೇಲೆ ನಮ್ಮಲ್ಲೇ ಯಾರಾದ್ರೂ ತಗೊಂಡಿರಬಹುದಲ್ವಾ? ಅಂದ್ರೆ ಆ ಕ್ಯಾಶು ಈ ಪ್ರಿಮಿಸಸ್ ನಲ್ಲೇ ಇರ್ಬೇಕು. ದುಡ್ಡು ತಗೊಂಡವರು ಅವರಾಗೆ ಅವ್ರು ಬಂದು ಒಪ್ಕೊಂಡು ಹಣ ಕೊಟ್ಟು ಹೋದ್ರೆ ಸರಿ. ಇಲ್ಲ ಅಂದ್ರೆ ಐ ಹ್ಯಾವ್ ಟು ಟೇಕ್ ಆಕ್ಷನ್. ಪೊಲೀಸ್ ಅವ್ರನ್ನ ಕರೆಸ್ತೀನಿ. ಸದ್ಯಕ್ಕೆ ನನಗೆ ಸ್ವಲ್ಪ ಕೆಲಸ ಇದೆ. ಇಲ್ಲಿ ನನಗೆ ಒಬ್ಬರು ತುಂಬಾ ಬೇಕಾದವರು ಇದ್ದಾರೆ, ಅವ್ರನ್ನ ನೋಡ್ಬೇಕು. ಯಾರು? ನಿಮ್ ಚಿಕ್ಕಪ್ಪನ? ಚಿಕ್ಕಪ್ಪ ಊರಲ್ಲಿಲ್ಲ, ಡೆಲ್ಲಿ ಹೋಗಿದ್ದಾರೆ. ಇನ್ನೊಬ್ರು ಸ್ವಲ್ಪ ಖಾಸ. ನೀವು ಬರ್ತೀರಾ? ಸರಿ, ನಡೀರಿ. ಹಾಗೆ ನಿಮ್ ಚಿಕ್ಕಪ್ಪನ ಆಫೀಸು ನೋಡ್ದಾಗುತ್ತೆ. ಬನ್ನಿ ಮತ್ತೆ. ಬನ್ನಿ ಮಂಜುವರ. ಮತ್ತೆ ಹೇಗನ್ನಿಸ್ತು ಆಫೀಸ್ ವಾತಾವರಣ? ಚೆನ್ನಾಗಿದೆ. ಅದೇನೋ ಪರ್ಸನಲ್ ಕೆಲಸ ಅಂತ ಹೇಳಿದ್ರಿ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಾನು ಆಗ್ಲೇ ಹೇಳಿದ್ನಲ್ಲ, ನಿಮ್ಗೇನು ಗೊತ್ತಾಗಿಲ್ಲ, ಸುಮ್ಮನೆ ಕರೆದೆ ಅಷ್ಟೇ. ಥ್ಯಾಂಕ್ಸ್. ಓಕೆ ದೆನ್.